ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೀವರೋಗಿಣಃ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ನೀಲಾಂಜನ ಸಮಾಭಾಷಂ ರವಿಪುತ್ರೋಯಮಾಗ್ರಜ ಛಾಯಾಮಾರ್ಥಾಣ ಸಂಭೂತಂ ತನ್ನಮಾಮಿ ಶನೇಶ್ವರಃ. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಮುಖ್ಯ ಪ್ರಾಣವನ್ನು ಸ್ಮರಿಸುತ್ತಾ ಸಮಸ್ತ ನಾಡಿನ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನಮಾನದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1945ನೇ ಗತಕಲಿ 5126ನೇ ದಿನಾನಿ ಶನಿವಾಸರದಲ್ಲಿ ಇವತ್ತಿನ ತಿಥಿ ತ್ರಯೋದಶಿ. ಇವತ್ತಿನ ನಕ್ಷತ್ರೆ ಪುಷ್ಯ ನಕ್ಷತ್ರೆ. ಇವತ್ತಿನ ಶನಿವಾರ ಶ್ರಾವಣದ ಕೊನೆಯ ಶನಿವಾರ. ಇವತ್ತಿನ ಕೊನೆಯ ಶ್ರಾವಣ ಶನಿವಾರದಲ್ಲಿ ಮುಖ್ಯ ಪ್ರಾಣ ಆಂಜನೇಯನ ದೇವಸ್ಥಾನ ಅಥವಾ ಶನಿಯ ಅಷ್ಟೋತ್ತರದಲ್ಲಿ ಇರುವಂತಹ ಶನಿಯ ದೇವಸ್ಥಾನ ಅಥವಾ ಶಿವಾಲಯಗಳಿಗೆ ಇವತ್ತಿನ ದಿವಸದಲ್ಲಿ ಭೇಟಿ ಮಾಡೋದ್ರಿಂದ ತ್ರಿಜನ್ಮ ಪಾಪ ಸಂಹಾರ ಅಂತ ಹೇಳ್ತೀವಿ. ಇವತ್ತಿನ ದಿನಮಾನದಲ್ಲಿ ನಿಮ್ಮ ಸಮಯಗಳನ್ನು ಅನುಕೂಲ ಮಾಡಿಕೊಂಡು ದರ್ಶನ ಮಾಡೋದ್ರಿಂದ ಒಳಿತಾಗತ್ತೆ. ಇವತ್ತಿನ ದಿವಸದಲ್ಲಿ ದ್ವಾದಶ ರಾಶಿಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷಲಗ್ನದವರಿಗೆ ಇಂದು ನೀವು ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹೆಚ್ಚಿನ ಒಂದಷ್ಟು ಆರೋಗ್ಯದಲ್ಲಿ ವೇರಿಯೇಷನ್ ಯಾತನೆಗಳನ್ನು ಅನುಭವಿಸುವ ದಿನಗಳಾಗಿರುತ್ತೆ. ಮತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಆದಾಯಗಳು ಬರುವ ಸಂಭವಗಳಿದ್ರೂ ನಿಮಗೆ ನಿಮ್ಮ ಆಸಕ್ತಿಗಳಲ್ಲಿ ಕಡಿಮೆ ಆಗ್ತಾ ಇರುತ್ತೆ. ಹಾಗಾಗಿ ನಿಮ್ಮ ವಿಚಾರದಲ್ಲಿ ನಿಂದನೆಗಳು, ನೋಡೋವನಿಗೆ ಹುಡಿಕೊಂಡು ಹೋದ್ರು ಅವ್ನು ಮಾಡೋಕ್ಕಾಗಲ್ಲ, ನಮಗೂ ಬಿಡೋದಿಲ್ಲ ಅನ್ನುವಂತಹ ಆಪಾದನೆಗಳು ಕಂಡುಬರುತ್ತೆ. ಜೊತೆಗೆ ಈ ದಿನಮಾನದಲ್ಲಿ ಮಾನಸಿಕವಾಗಿ ಹಿಂಸೆ, ಸುಮ್ಮನೆ ಏನೋ ಒಂಥರ ಗೊಂದಲಕ್ಕೊಳಗಾಗಂಥದ್ದು ಅಥವಾ ನಿಮ್ಮ ಮಾಡೋ ಕೆಲಸ ಬಿಟ್ಟು ಬೇರೆ ಕಡೆ ಗಮನ ಇರೋಂಥದ್ದು, ಉದ್ಯೋಗಸ್ಥರಿಗೆ ಒಂದು ಸ್ವಲ್ಪ ಮಂದಗತಿ ಆಲಸ್ಯ ಮಾಡ್ಕೊಳ್ಳೋಣ ಬಿಡುವಂತ ಪ್ರಾತಃ ಕಾಲದಿಂದಲೇ ಶುರುವಾಗಿರುತ್ತೆ. ನಿಮಗೆ ಒಂದು ಸ್ವಲ್ಪ ಸೋಂಬೇರಿತನ, ಹಾಗೆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕದ್ದು. ಮೇಷರಾಶಿಯವರು ಈ ದಿವಸದಲ್ಲಿ ಎಚ್ಚರಿಕೆಯಿಂದ ಜೊತೆಗೆ ನೀವು ವಾಹನದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಗಮನ ನಿಮ್ಮ ಪ್ರಾರಂಭ ವಾಹನ ಹತ್ತಿದಾಗಿಂದ ಹಿಡಿದು ನಿಮ್ಮ ಡೆಸ್ಟಿನೇಷನ್ಸ್ ನೀವು ರೀಚ್ ಆಗೋ ತನಕ ನಿಮ್ಮ ಗಮನ ನಿಮ್ಮ ಮೇಲಿರಬೇಕು. ಇಲ್ಲವಾದರೆ ನಿಮಗೆ ಸ್ವಲ್ಪ ಪೆಟ್ಟಾಗುವ ಸಂಭವಗಳಿರುತ್ತೆ. ಎಚ್ಚರಿಕೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಶ್ವೇತವರ್ಣ. ಇವತ್ತಿನ ಪರಿಹಾರವಾಗಿ ದುರ್ಗಾ ಪರಮೇಶ್ವರಿ ಅಷ್ಟೋತ್ತರ ಪಠನೆ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ಲಗ್ನದವರಿಗೆ ಆರ್ಥಿಕವಾಗಿ ಶುಭದಾಯಕವಾದ ಮತ್ತು ಅದೃಷ್ಟ ದಿನಾಂಕವಾದಂತಹ ದಿನಮಾನವನ್ನು ನೋಡಲಿದ್ದೀರಿ. ಈ ದಿವಸದಲ್ಲಿ ಅದೃಷ್ಟ ದಿನದ ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಸಂಪಾದನೆ ಸ್ಥಾಪನೆ, ಹೊಸ ಕೆಲಸ ಸ್ಥಾಪನೆ, ಹೊಸದಾಗತ್ತ ಆದಾಯ ಎರಡನ್ನೂ ಸಹ ನೋಡುವಂತ ದಿನಮಾನವಾಗಿರುತ್ತೆ. ವೃತ್ತಿ ಮತ್ತು ಉದ್ಯೋಗದಲ್ಲಿ ಯಾವುದೇ ವೃತ್ತಿಮಾನ ಉದ್ಯೋಗದಲ್ಲಿರುವಂಥವ್ರು ಸ್ತ್ರೀ ಪುರುಷರು ಇಬ್ಬರಿಗೂ ಸ್ವಲ್ಪ ನಿಮಗೆ ಯಾವ ಸಂದರ್ಭಗಳಲ್ಲೂ ಫೇಸ್ ಮಾಡ್ಕೊಂಡು ಬಿಡು ಇದು ನಂಗೆ ಲೆಕ್ಕನೇ ಇಲ್ದಂಗೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೀಗಾಗಿ ನಿಮಗೆ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸೆಗಳು ಸಹ ಕಂಡು ಬರುತ್ತೆ. ಕುಟುಂಬದವರಿಂದ ಸುಖ ಶಾಂತಿ ನೆಮ್ಮದಿಗಳು ಈ ದಿನದಲ್ಲಿ ನೋಡಬಹುದು. ಮತ್ತೆ ನಿಮ್ಮ ಕುಲದೇವತೆ ಆರಾಧನೆಯಿಂದ ನಿಮ್ಮ ಕುಟುಂಬ ಅಭಿವೃದ್ಧಿ. ಯಾವತ್ತೂ ನಿಮ್ಮ ಪಿತೃದೇವತೆಗಳು ಕುಲದೇವತೆಗಳು ಆರಾಧನೆ ತುಂಬಾ ಬಹುಮುಖ್ಯವಾದದ್ದು. ನೀವಲ್ಲ, ಎಲ್ಲ ರಾಶಿಯವರಿಗೂ 108 ಪಾದದವರಿಗೂ 27 ನಕ್ಷತ್ರದವರಿಗೂ ಅವರವರ ಮನೆ ದೇವರು ಅವರವರ ಪಿತೃದೇವತೆಗಳಿಂದ ಅವ್ರಿಗೆ ಆಶೀರ್ವಾದ ತುಂಬಾ ಒಳಿತಾಗಿರುತ್ತೆ. ಅದ್ ಬಿಟ್ಟು ನಂತರದಲ್ಲಿ ಇಷ್ಟ ದೇವತೆಗಳನ್ನು ಮಾಡೋದು ಉತ್ತಮ. ಜೊತೆಗೆ ನಿಮ್ಮ ಕುಟುಂಬದವರ ಕುಲದೇವತೆಗಳ ಅನುಷ್ಠಾನ ಜೊತೆಗೆ ನಿಮ್ಮ ಅಭಿವೃದ್ಧಿ ತುಂಬಾ ಉತ್ತಮವಾಗಿರುವಂಥದ್ದು. ವ್ಯವಹಾರದಲ್ಲಿ ದ್ವಿಗುಣ ಲಾಭವನ್ನು ನೋಡಬಹುದು. ಎಚ್ಚರಿಕೆಯಿಂದ ವಾಹನದಲ್ಲಿ ಓಡಾಡೋದು ಉತ್ತಮ. ಮಕ್ಕಳಲ್ಲಿ ಒಂದಷ್ಟು ಆರೋಗ್ಯಗಳು, ಇವತ್ತಿನದಲ್ಲಿ ಊಟ ಮಾಡುವಂಥದ್ದು ಅಥವಾ ಇವತ್ತಿನ ದಿನಮಾನದಲ್ಲಿ ತುಂಬಾ ಪ್ರೆಷರಲ್ಲಿರೋಂಥದ್ದು, ಯಾವುದೋ ಟೆನ್ಷನ್ ಅಲ್ಲಿ ಕೋಪ ಮಾಡುವಂಥದ್ದು, ರಚ್ಚೆ ಮಾಡುವಂಥದ್ದು, ಅಳುವಂಥದ್ದು ಇರುತ್ತೆ. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ದೃಷ್ಟಿದೋಷ ಇರೋದ್ರಿಂದ ಸ್ವಲ್ಪ ಅವರಿಗೆ ಮನೆಯಲ್ಲಿ ಇಟ್ಕೊಂಡು ಅವರಿಗೆ ಆರೋಗ್ಯ ಕಡೆ ತಪಾಸಣೆ ಕೊಡುವಂಥದ್ದು ಉತ್ತಮವಾದದ್ದು. ಇವತ್ತಿನ ದಿನಮಾನದಲ್ಲಿ ಶುಭ ಸಂಖ್ಯೆ 1, ಶುಭವರ್ಣ ಬಿಳಿ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ
ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಬಹಳ ದಿನದಿಂದ ಕುಂಠಿತವಾದಂಥ ಕೆಲಸಗಳು ಪೂರ್ಣಾಂಕವಾಗಿ ಅಂದರೆ ಅರ್ಧಕ್ಕೆ ನಿಂತಿರುತ್ತೆ ಅಥವಾ ಪೂರ್ಣ ಮಾಡೋದಕ್ಕೆ ನಿಮಗೆ ಟೈಮ್ ಸಿಗಲ್ಲ. ಇವತ್ತಿನ ದಿನದಲ್ಲಿ ಪೂರ್ಣಾಂಕವಾಗಿ ಯಶಸ್ಸನ್ನು ಕಾಣಬಹುದು. ಮತ್ತೆ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಬದಲಾವಣೆಗಳು, ಸ್ಥಳ ಬದಲಾವಣೆ ಅಥವಾ ನಿಮ್ಮ ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗುವಂಥದ್ದು, ತುಂಬ ಅನ್ಯೋನ್ಯವಾಗಿರುವಂಥ ಸ್ಥಳಗಳನ್ನ ಬಿಟ್ಟು ಹೋಗುವಂಥದ್ದು. ಹಾಗಾಗಿ ಶಿಕ್ಷಣ ವೃತ್ತಿಯಲ್ಲಿರುವಂಥವ್ರು ಯಾರೀಗ ಗುರುಗಳಾಗಿರ್ತೀರ ಅವರಿಗೆ ಸ್ಥಳ ಬದಲಾವಣೆ ಆಗುವಂಥದ್ದು, ಅಥವಾ ನೀವು ಅದು ಬಿಟ್ಟು ಮನೆಗೆ ಬೇಡಪ್ಪ ನನಗಿರೋದು ಯಾಕೊಂದು ಸ್ವಲ್ಪ ಹಿಂಸೆ ಆಗ್ತಾ ಇದೆ ಅನ್ನೋಂಥ ದಿನಮಾನದಲ್ಲಿ ಬದಲಾವಣೆಗಳು ಸಹ ನೋಡಬಹುದು. ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಉನ್ಮತ್ತಿಗಳಾಗುತ್ತೆ, ಅಂದ್ರೆ ಎಲ್ಲದರಲ್ಲೂ ಉತ್ಪತ್ತಿಗಳಲ್ಲಿ ತುಂಬಾ ಚೆನ್ನಾಗಿರುವಂಥ ದಿನಮಾನಗಳನ್ನು, ಅಭಿವೃದ್ಧಿ ದಿನಗಳನ್ನು ನೋಡಬಹುದು. ಹಾಗಾಗಿ ಮಾನಸಿಕ ಶಾಂತಿಯಿಂದ ನಿಮ್ಮ ಹಿರಿಯರು ಸ್ವಲ್ಪ ಅವರು ಕಿರಿಕಿರಿ ಮಾಡ್ಕೊಂಡಿರ್ತಾರೆ, ಮನಸ್ಸಿನಲ್ಲಿ ಹಿರಿಯರು ಅವರಿಗೆಲ್ಲ ಸಮಸ್ಯೆಗಳಾಗಿರುತ್ತೆ. ಹಾಗಾಗಿ ಮಾನಸಿಕ ಕಿರಿಕಿರಿಯಿಂದ ಹಿರಿಯರು ಮನೆಯಲ್ಲಿ ನೆಮ್ಮದಿ ವಾತಾವರಣ ತಂದುಕೊಡುವಂಥದ್ದು ನಿಮಗೆ ಖುಷಿಯಾಗಿರುತ್ತೆ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನಮಾನದಲ್ಲಿ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ಹನುಮಾನ್ ಚಾಲಿಸ ಪಠಣ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮ ಅಭಿವೃದ್ಧಿ, ಜೊತೆಗೆ ಮಾನಸಿಕವಾದಂಥ ಸದೃಢವಾದಂಥ ಉದ್ಯೋಗಗಳು. ನಿಮಗೆ ನಿಮ್ಮ ದೇಹಕ್ಕೆ, ನಿಮ್ಮ ಒಂದು ಟ್ಯಾಲೆಂಟ್ಗೆ, ನಿಮ್ಗೆ ಎಲ್ಲರಿಗೂ ನಿಮ್ಗೆ ಅನುಕೂಲವಾದಂಥ ದಿನಮಾನ ಹುಡುಕ್ತಿರ್ತೀರಿ. ಇವತ್ತು ತುಂಬ ಅತ್ಯುತ್ತಮವಾದಂಥ ಚಾಲೆಂಜ್ ತಗೊಂಡು ನಿಮ್ಮ ಕೆಲಸಗಳನ್ನ ಗಿಟ್ಟಿಸ್ಕೊಂಡಿರ್ತೀರಿ. ನೀವು ಪ್ರಬಲವಾಗಿರ್ತೀರಿ. 100 ಜನದ ಮುಂದೆ ನೀವು ಒಬ್ಬರೇ ಪ್ರಬಲವಾಗಿ ಕಾಣ್ತಾ ಇರ್ತೀರಿ. ಇವರಿವರಂತೆ ಕರ್ಕಾಟಕ ರಾಶಿಯವರ ಲಗ್ನದವರು ನಿಮ್ಮವರು ಯಥೇಚ್ಛವಾಗಿ ಕಾಣ್ತಾ ಇರ್ತೀರಿ. ಜೊತೆಗೆ ಯಾವುದೇ ಸಮಸ್ಯೆಗಳು, ತಾಪತ್ರಯಗಳು, ಹಣಕಾಸಿಂದಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಕುಟುಂಬದವರಾಗಿರ್ಬೋದು, ನಿಮಗೆ ಯಾವುದು ಲೆಕ್ಕಕ್ಕಿಲ್ದನೆ ಮಾಡ್ಕೊ ಬಂದಿರ್ತೀರಿ. ಜೊತೆಗೆ ನಿಮಗೆ ಮಧ್ಯಸ್ಥಿಕೆಗಳಿಂದ ಅಂದ್ರೆ ಒಬ್ಬರ ಪರವಾಗಿ ನಿಂತಿರೋದ್ರಿಂದ ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿರುತ್ತೆ. ಅದರಿಂದ ಎಚ್ಚರಿಕೆಯಿಂದ ಇರತಕ್ಕದ್ದು. ಇವತ್ತಿನ ದಿನಮಾನದಲ್ಲಿ ಶುಭ ಸಂಖ್ಯೆ ಬಂದು 9, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಶನಿ ಅಷ್ಟೋತ್ತರ, ಶನಿದೇವರ ಆರಾಧನೆ ನಿಮಗೆ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಅತ್ಯುತ್ತಮ ಅಭಿವೃದ್ಧಿನೂ ಸಹ ನೋಡುವಂಥ ದಿನಮಾನವಾಗಿರುತ್ತೆ. ಮಕ್ಕಳಲ್ಲಿ ಇದ್ದಂತಹ ವೈಷಮ್ಯಗಳು ಅಂದ್ರೆ ಬೇರೆಯವ್ರ ಮಕ್ಕಳು, ಅಕ್ಕನ ಮಕ್ಕಳು, ಸ್ನೇಹಿತರ ಮಕ್ಕಳುಗಳು ಯಾರಾದ್ರೂ ಇವು ಸರಿ ಇಲ್ಲ, ಇವು ಅವರಿಗೆ ಹೇಳ್ತಾನೆ ಇವರಿಗೆ ಹೇಳ್ತಾನೆ ಅನ್ನೋಂಥ ಸಣ್ಣ ಪುಟ್ಟ ಕಿರಿಕಿರಿಗಳು ಮಕ್ಕಳಿಂದ ಆಗ್ತಿದ್ರೆ ಅದೆಲ್ಲ ದೂರವಾಗುತ್ತೆ. ಮಕ್ಕಳನ್ನು ತುಂಬ ಮಕ್ಕಳಂಗೆ ನೋಡಿ, ಮಕ್ಕಳಂಗೆ ನೋಡಿ. ಅವರಿಗೆ ಏನೂ ತಿಳಿಯಲ್ಲ, ದೈವಾತ್ಮ ಸಂಭೂತರು. ಮಕ್ಕಳಿಗೆ ಏನೂ ತಿಳಿಯೋದಿಲ್ಲ, ಅವರಿಂದ ವೈಷಮ್ಯ ಮಾಡಿಕೊಂಡು ಯಾರಿಗೆ ಏನೂ ಪ್ರಯೋಜನಗಳಿಲ್ಲ. ಜೊತೆಗೆ ಸಮರಸ್ಯವಾದಂತಹ ನಿಮ್ಮ ಕುಟುಂಬದಲ್ಲಿ ಖುಷಿಯಾಗಿರುವಂತಹ ದಿನಮಾನವನ್ನು ನೋಡಬಹುದು. ಜೊತೆಗೆ ನಿಮಗೆ ಮೂಲಧನ ಅಂದ್ರೆ ನೀವು ಯಾವತ್ತೋ ನಿಮಗೆ ಬರಬೇಕಾಯ್ತು, ಪೂರ್ವಾಜರ ಋಣ, ಪೂರ್ವಾಜರ ಆಸ್ತಿ, ಪಿತ್ರಾರ್ಜಿತ ಆಸ್ತಿ, ಸಂಪನ್ಮೂಲಗಳು ಇವತ್ತಿನ ದಿನದಲ್ಲಿ ಕ್ರೋಢೀಕರಣವಾಗುತ್ತೆ. ನಿಮ್ಮನ್ನೇ ಉಳಿಕೊಂಡು ಬರುತ್ತೆ. ಇದಕ್ಕೆ ದೈವಾತ್ವ ಸಂಭೂತ, ಪೂರ್ವ ಜನ್ಮದ ಪುಣ್ಯ ನಿಮಗೆ ಇವತ್ತಿನ ದಿನದಲ್ಲಿ ಕಾಣಬಹುದು. ಮತ್ತೆ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿರೋರಿಗೆ ಇವತ್ತಿನ ದಿನದಲ್ಲಿ ಶುಭವಾಗಿರುತ್ತೆ. ಆದರೆ ನೀವು ನಿಮ್ಮಿಂದ ವೃಥಾ ಖರ್ಚು, ವೃಥಾ ತಿರುಗಾಟ, ನಿಮಗೆ ಬಂದದ್ದನ್ನ ನೀವು ಇವತ್ತಿನ ದಿನದಲ್ಲಿ ಖರ್ಚು ಮಾಡುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ನೀವು ಹಣಕಾಸಿನ ಉಳಿತಾಯದ ಕಡೆ ಗಮನ ಕೊಡಿ, ಶುಭವಾಗತ್ತೆ. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 2, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಅರ್ಧನಾರೀಶ್ವರ ಸ್ತೋತ್ರ ಪಠಣ. ಶಿವ ಪಾರ್ವತಿ ಇವತ್ತು ಜಗತಂ ಪಿತರಂ ವಂದೇಹಿಂ ಪಾರ್ವತಿ ಪರಮೇಶ್ವರ, ಅನ್ನಪೂರ್ಣೆ ಜೊತೆಗೆ ಶಿವ ಪಾರ್ವತಿಯರ ಮನಸ್ಸು ಸ್ಮರಣೆ ಮಾಡೋದು ಶುಭ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ನಿಮ್ಮ ಗ್ರಹಗತಿಗಳ ಆಧಾರದ ಮೇಲೆ ಬುದ್ಧಿ ಮತ್ತು ಮನಸ್ಥಿತಿಗಳು ಏರುಪೇರಾಗುತ್ತೆ. ಇವತ್ತಿನ ದಿವಸದಲ್ಲಿ ಉಚ್ಚಸ್ಥಾನಂ ನೀಚಸ್ಥಾನಹಂ. ನಿಮಗೆ ಗುರುಗ್ರಹ ತುಂಬಾ ಉತ್ತಮವಾಗಿ ಕೊಟ್ರೆ ನಿಮಗೆ ರಾಹು ಬಂದು ನಿಮಗೆ ಅಪಮೃತ್ಯವಾಗಿ ಅಂದ್ರೆ ನಿಮ್ಮ ಇಳಿಮುಖದಲ್ಲಿ ಕೊಡ್ತಾರೆ. ಹೀಗಾಗಿ ಏರುಪೇರುಗಳಿಂದ ನಿಮ್ಮ ಎಲ್ಲ ವಿಚಾರಗಳು ಏರುಪೇರಾಗ್ತಾ ಇರುತ್ತೆ. ಇವತ್ತಾಗುವಂಥದ್ದು ಇನ್ನೊಂದು ವಾರ ಮುಂದೋಗುವಂಥದ್ದು, ಇವತ್ತಾಗುವಂಥದ್ದು ಸಂಜೆ ಬರುವಂಥದ್ದು, ಇವತ್ತಾಗುವಂಥದ್ದು ನಾಳೆ ನೋಡೋಣ ಅನ್ನೋಂಥದ್ದು. ಹೀಗಾಗಿ ನಿಮಗೆ ಇರುವಂತಹ ಸಂದರ್ಭಗಳಲ್ಲಿ ಗ್ರಹಗತಿಗಳ ಇವತ್ತಿನ ಒಂದು ವಿಶೇಷವಾದ ಫಲಗಳಿಂದ ನಿಮಗೆ ಈ ಸಂದರ್ಭಗಳು ಒದಗಿ ಬರ್ತಾ ಇದೆ. ಹಾಗಾಗಿ ಕಷ್ಟ ಕಾರ್ಪಣ್ಯಗಳಾಗಿದೆ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳುವಂತ ಪರಿಸ್ಥಿತಿಗಳೇನಿಲ್ಲ. ನೀವು ಅದನ್ನ ಲೀಲಾಜಲವಾಗಿ ತಗೊಳ್ಳಿ, ನಾಳೆ ನಾಡಿದ್ದು ಮತ್ತೆ ಸರಿ ಹೋಗುವಂಥದ್ದು. ಮತ್ತೆ ತುಂಬಾ ದೊಡ್ಡ ಮಟ್ಟದ ವ್ಯವಹಾರಗಳಿದ್ರೆ ಅದನ್ನ ಮುಂದೆ ತಳ್ಳಿ ಸಾಗಾಕಿ, ಇಲ್ಲವಾದರೆ ಸಮಸ್ಯೆಗಳಾಗುತ್ತೆ. ಮತ್ತೆ ಸ್ವಯಂ ಘೋಷಿತವಾಗಿ ನಿಮ್ಮ ತಾಪತ್ರಗಳು ನೀವೇ ತಂದ್ಕೊಂತೀರಾ. ಜೊತೆಗೆ ಅತ್ಯಂತ ಎಚ್ಚರಿಕೆಯಿಂದ ಇರತಕ್ಕದ್ದು. ಈ ದಿನಮಾನದಲ್ಲಿ ಕೆಲವೊಂದು ಸಂದರ್ಭಗಳು, ಕೆಲವೊಂದು ವಿಚಾರಗಳು ನೀವು ಸೂಕ್ಷ್ಮ ಯೋಚನೆ ಮಾಡಬೇಕು. ನೀವು ಮಾತು ಕೊಟ್ಟು ಸಿಗಾಕೊಳ್ಳೋದು ಬೇಡ. ಮತ್ತೆ ವಯಸ್ಸಾದವರಿಗೆ ಇವತ್ತಿನ ದಿವಸದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಉತ್ತಮವಾದ ಬೆಳವಣಿಗೆಯನ್ನು ಸಹ ನೋಡಬಹುದು. ಇವತ್ತಿನ ದಿವಸದಲ್ಲಿ ಶುಭ ಸಂಖ್ಯೆ ಬಂದು 2,
ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಲಕ್ಷ್ಮೀ ಅಷ್ಟೋತ್ತರ, ನಿಮ್ಮಲ್ಲಿರುವಂತಹ ಹಣ ಕ್ರೋಢೀಕರಣವಾಗುವಂತಹ ಒಂದು ಲಕ್ಷ್ಮೀ ಅಷ್ಟೋತ್ತರ ಪಠನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿ ತುಲಾ ಲಗ್ನದವರಿಗೆ ನೀವು ಸಾಕಷ್ಟು ಕೆಲವೊಂದಷ್ಟು ವಿಚಾರ ಮತ್ತು ಕೆಲವೊಂದಷ್ಟು ಯುದ್ಧಗಳು ಅಂತಲೇ ಹೇಳ್ಬೋದು. ನೀವು ತುಂಬ ಜಗಳ, ದರೋಡೆಗಳು, ನಿಮ್ಮ ಮೇಲೆ ಎಷ್ಟೇ ಅಪಹರಣಗಳು, ನಿಮ್ಮ ಮೇಲೆ ಎಷ್ಟೇ ಒಂದು ಅಪಕಾರಿಗಳಂತಹ ಸಂದರ್ಭಗಳು ಬಂದರೂ ನೀವು ಅಂಥದ್ದನ್ನೆಲ್ಲ ಫೇಸ್ ಮಾಡಿಕೊಂಡು ನಿಮ್ಮ ಜಯವನ್ನು ಸಾಧಿಸುವಂತಹ ದಿನಮಾನವಾಗಿರುತ್ತೆ. ಮತ್ತು ವ್ಯವಹಾರಗಳಲ್ಲಿ ನ್ಯಾಯಾಲಯ ವ್ಯವಹಾರಗಳಾಗಿರ್ಬೋದು, ಅಥವಾ ನಿಮಗೆ ಹೊಸದಾಗಿ ಕೊಟ್ಟಂತಹ ಸಮಸ್ಯೆಗಳಲ್ಲಿ ನೀವು ಸಿಗಾಕೊಂಡಿರೋ ವ್ಯವಹಾರಗಳಾಗಿರ್ಬೋದು, ಶತ್ರುತ್ವಗಳಾಗಿರ್ಬೋದು, ನಿಮಗೆ ಎಲ್ಲದರಲ್ಲೂ ಹೊರಗಡೆ ಬರ್ತೀರಿ. ಆದರೆ ನೀವು ಮಾಡುವಂತಹ ವೈಯಕ್ತಿಕ ವ್ಯವಹಾರಗಳು ಗೌಪ್ಯತೆಯಲ್ಲಿ ಮಾಡದೇ ಇದ್ರೆ ನಿಮಗೆ ಲಾಸ್ ಆಗುತ್ತೆ. ಜೊತೆಗೆ ನೂತನವಾಗಿ ಹೊಸ ಕೆಲಸ ಕಾರ್ಯಗಳಿಗೆ ಇವತ್ತು ಅಡ್ಡಿ ಆತಂಕಗಳು ಬೇಡ. ಇವತ್ತು ಹೊಸ ಕೆಲಸಗಳಾಕ ಹೋಗೋದೇ ಬೇಡ. ಇವತ್ತು ಆ ದಿನಮಾನದಲ್ಲಿ ಏನ್ ಫೇಸ್ ಮಾಡಿರ್ತೀರಿ ಅಷ್ಟು ಜಯಗಳನ್ನ ತಗೊಳ್ಳಿ, ಖುಷಿಯಿಂದಿರಿ. ಇಲ್ಲಿ ಬೇರೆ ಬೇರೆ ಸಾಕಾಗಲ್ಲ, ನಾಳೆ ಮಾಡೋಣ ನಾಡ್ದು ಮಾಡೋಣ ಅನ್ನೋದು ಮಾಡ್ಕೊಂಡು ಮುಂದೆ ಹೋಗುವ ದಿನಮಾನಗಳಿರುತ್ತೆ. ಜೊತೆಗೆ ನಿಮಗೆ ನಿಮ್ಮ ಕುಟುಂಬದವರ ಪಾಲುದಾರಿಕೆಗಳಲ್ಲಿ ಅಂದ್ರೆ ವಿಭಾಗವಾಗಂತ ದಿನಮಾನದಲ್ಲಿ ಇವತ್ತು ಸುಖಕರವಾಗಿ ವಿಭಾಗ ಮಾಡ್ಕೊಳ್ಳುವಂಥದ್ದು, ನಿಮಗೆ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಉತ್ತಮವಾದ ಲಾಭಗಳನ್ನು ನೋಡಬಹುದು. ಜೊತೆಗೆ ನಿಮ್ಮ ಬೆಳವಣಿಗೆ ಸಹಿಸಕ್ಕೆ ನಿಮ್ಮ ಕುಟುಂಬದವರಲ್ಲಿ ಆಗಲ್ಲ ಅಂದ್ರೆ ನಿಮ್ಮ ಸ್ನೇಹಿತರಿಂದ, ನಿಮ್ಮ ಸಂಬಂಧಿಕರಿಂದ, ಹೊರಗಡೆಯವರು ಯಾರಿರ್ತಾರೆ ಹಿತೈಷಿಗಳು ಅಂತ, ಅವರಿಂದ ನಿಮಗೆ ಪ್ರಶಂಸೆಗಳು ಸಿಗುತ್ತೆ. ನೀನು ಒಳ್ಳೆತನಕ್ಕೆ ನಿನ್ಗೆ ಬೆಲೆ ಸಿಗ್ತಾ ಇದೆ, ಮಾಡು ನಾನಿದ್ದೀನಿ ಅಂತ ಹೇಳುವಂತಹ ದಿನಮಾನಗಳಾಗಿರುತ್ತೆ. ಸ್ತ್ರೀಯರಿಗೆ ರಕ್ತದ ಅಂಶ ಸ್ವಲ್ಪ ಕಮ್ಮಿ ಆಗಿರೋಂಥದ್ದು, ಹಾಗಾಗಿ ಕಪ್ಪು ಉದ್ದಿನ ಕಾಳು ಅಥವಾ ಮೊಳಕೆ ಕಟ್ಟಿರೋ ಉದ್ದಿನ ಕಾಳು ಸಾಲಿಡ್ ತರ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯದಲ್ಲಿ ಎಚ್ಚರಿಕೆಯಾಗಿ ಆರೋಗ್ಯನ ಕಾಪಾಡ್ಕೊಳ್ಳುವಂಥ ದಿನಮಾನವಾಗಿರುತ್ತೆ. ಜೊತೆಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೆಂಪು ಕಲರು. ಇವತ್ತಿನ ಒಂದು ಪರಿಹಾರವಾಗಿ ತಿಳಿಸೋದಾದ್ರೆ ನಿಮಗೆ ವರಹ ದರ್ಶನ ಅಂತ ಹೇಳ್ತೀವಿ, ನಿಮಗೆ ಇರುವಂತಹ ಭೂಹರಹ ಅಂತ ಹೇಳ್ತೀವಿ. ಒಂದು ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ನಿಮ್ಮ ಹಿಂದಿನ ದಿನಮಾನದಲ್ಲಿ ನೀವು ನಿಮ್ಮ ಎಲ್ಲಾ ದಿನಮಾನಗಳನ್ನು ನೀವು ಯಾವುದೇ ಶ್ರಮಪಟ್ಟ ವಿಚಾರಗಳಲ್ಲಿ ಪ್ರತಿಫಲ ನಿಮಗೆ ಇವತ್ತಿಂದ ಆರಂಭ. ಅಲ್ಲಿ 10 ವರ್ಷದಿಂದ ಶ್ರಮ ಬಿದ್ದೆ ನನಗೆ ನೆಮ್ಮದಿ ಇಲ್ಲ, 10 ವರ್ಷದಿಂದ ಸಂಪಾದನೆ ಮಾಡದೆ ನೆಮ್ಮದಿ ಇಲ್ಲ, ಇವತ್ತಿಂದ ನಿಮಗೆ ಆರಂಭವಾಗಿರುವಂತಹ ಸಮಯಗಳು ತುಂಬಾ ಚೆನ್ನಾಗಿ ಒದಗಿ ಬರುತ್ತೆ. ಜೊತೆಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರು ಮತ್ತೆ ಹೊಸ ಸಂಸ್ಥೆಗಳು ಕಟ್ಟಿರುವಂಥವರಿಗೆ ಎಲ್ಲರಿಗೂ ಶುಭದಾಯಕವಾದ ಲಾಭಾಂಶ ವಾತಾವರಣಗಳು ಸಹ ಕಂಡು ಬರುತ್ತೆ. ಮತ್ತೆ ಉತ್ತಮ ಗೌರವಗಳು, ಸನ್ಮಾನಗಳು, ಮತ್ತೆ ಸಮಾಜ ಸೇವಕರಿಗೆ, ಕವಿಗಳಿಗೆ, ಪುಸ್ತಕ ಮಾರಾಟಗಾರರಿಗೆ ಪ್ರಶಂಸೆಗಳು ಸಿಗುತ್ತೆ. ಜೊತೆಗೆ ಉದ್ಯೋಗಸ್ಥರಿಗೆ ಸ್ಥಳ ಬದಲಾವಣೆ, ನೀವು ಇವತ್ತು ಹೋಗಿರ್ತೀರಿ, ನೀನು ಇವತ್ತಿನ ಬಡ್ತಿ ಆಗಿದೆ ಬೇರೆ ಕಡೆ ಹೋಗು, ಅಥವಾ ಸಂಜೆ ಬೆಳಿಗ್ಗೆ ಹೋಗಿರ್ತೀರಿ ಸಂಜೆ ಬೇರೆ ಕಡೆ ಹೋಗು. ನಿವೃತ್ತಿ ಹೊಂದುವವರಿಗೆ ಇವತ್ತಿನ ದಿನಮಾನದಲ್ಲಿ ಉತ್ತಮ ಬಡ್ತಿಯಾಗಿ ನಿವೃತ್ತಿ ಹೊಂದಿರ್ತೀರಿ. ಇದು ಒಂದು ನಿಮಗೆ ಅದೃಷ್ಟದ ಸಂಕೇತ. ಹಾಗಾಗಿ ಇವತ್ತಿನ ದಿನಮಾನ ಶುಭದಾಯಕವಾಗಿರುತ್ತೆ. ಜೊತೆಗೆ ಶುಭ ಸಂಖ್ಯೆ ಬಂದು 9, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಗುರು ಅಷ್ಟೋತ್ತರ ಪಠಣ, ನಿಮ್ಮ ಗುರುಗಳಾಗಿರ್ಬೋದು ಅಥವಾ ನಿಮಗೆ ಇರುವಂತಹ ವಿದ್ಯೆ ಕಲಿಸಿದ ಗುರುಗಳಾಗಿರ್ಬೋದು, ನವಗ್ರಹಗಳಲ್ಲಿ 9 ಗ್ರಹಗಳಲ್ಲಿ ಗುರುಗ್ರಹ ಅತ್ಯಂತ ತುಂಬಾ ಬೃಹಸ್ಪತಿ ಅಂತ ಹೇಳ್ತೀವಿ, ಅವರ ಆರಾಧನೆ ಮಾಡೋದ್ರಿಂದ ಶುಭವಾಗುತ್ತೆ, ಒಳಿತಾಗ್ಲಿ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ನಿಮಗೆ ಹಲವು ದಿನಗಳಿಂದ ಕಾಡುತ್ತಿರುವಂತಹ ತೊಂದರೆ, ತಾಪತ್ರಯಗಳು ನಿವಾರಣೆಯಾಗಿ ಕೌಟುಂಬಿಕ ವಿಚಾರದಲ್ಲಿ ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಸಾಂಸಾರಿಕ ವಿಚಾರಗಳಲ್ಲಿ ಒಂದಷ್ಟು ನೆಮ್ಮದಿಯನ್ನು ಕಾಣುವಂತಹ ದಿನಮಾನವಾಗಿರುತ್ತೆ. ಮತ್ತೆ ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸುಧಾರಣೆಗಳನ್ನು ಸಹ ನೋಡಬಹುದು. ಮತ್ತೆ ದೈಹಿಕ ಆರೋಗ್ಯ ಮತ್ತೆ ಯಾವುದೇ ಸದೃಢತೆಯಲ್ಲಿದ್ರೂ ಮಾನಸಿಕವಾಗಿ ಖಿನ್ನತೆ ಒಳಗಾಗಿರ್ತೀರಿ. ಅಂದ್ರೆ ಒಂದು 30 ವರ್ಷದಿಂದ 50 ವರ್ಷದ ಒಳಪಟ್ಟವರು ದೈಹಿಕವಾಗಿ ಚೆನ್ನಾಗಿರ್ತೀರಿ, ಸ್ವಲ್ಪ ಮಾನಸಿಕವಾಗಿ ಯೋಚನೆ ಮಾಡ್ತಿರ್ತೀರಿ, ಹೆದರ್ಕುವಂತ ಅವಶ್ಯಕತೆಗಳೇ ಇಲ್ಲ. ಮಧ್ಯಾಹ್ನದ ನಂತರದಲ್ಲಿ ಶುಭದಾಯಕವಾಗಿರುತ್ತದೆ. ಜೊತೆಗೆ ನಿಮಗೆ ಯಾವುದೇ ನಿಮ್ಮ ಕುಟುಂಬದವರು ಮಾನಸಿಕ ಖಿನ್ನತೆಗೆ ಒಳಗಾಗಿರುವಂಥದ್ದು ಅಥವಾ ಮೂಳೆ ಮುರಿತಗಳಿಂದ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಸೇರಿರುವಂತವರಾಗಿರ್ಬೋದು, ಹೃದಯ ಸಂಬಂಧಪಟ್ಟ ಕಾಯಿಲೆಗಳು ಎಲ್ಲರಿಗೂ ಗುಣಮುಖವಾಗುವಂತಹ ದಿನಮಾನವಾಗಿರುತ್ತದೆ. ಹಾಗಾಗಿ ಇವತ್ತಿನ ದಿವಸದಲ್ಲಿ ಕೃಷಿಕರಿಗೆ ಉತ್ತಮ ಲಾಭಗಳನ್ನು ನೋಡಬಹುದು. ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿವಸದಲ್ಲಿ ಕೆಲಸ ಕಾರ್ಯಗಳಲ್ಲಿ ಯಥೇಚ್ಛವಾದ ಕ್ರಮ ಮತ್ತು ಗಮನ ಎರಡು ಅತ್ಯಗತ್ಯ. ಇಲ್ಲವಾದರೆ ನಿಮಗೆ
ಲಾಸ್ ಆಗಿರುತ್ತೆ. ಮತ್ತೆ ಕೈಗಾರಿಕಾ ಉದ್ಯಮದಲ್ಲಿರುವಂಥವರಿಗೆ ಇವತ್ತಿನ ದಿವಸದಲ್ಲಿ ಧನವ್ಯಯ, ನೀವು ಅನ್ಕೊಂಡೇ ಇರಲ್ಲ, ಎಲ್ಲ ರೆಡಿ ಇರುತ್ತಪ್ಪ ತಗೊಂಡೋಗ್ರೆ ಕಳಿಸ್ಬಿಡು, ನಿಮ್ಗೆ ಒಳ್ಳೆ ಲಾಭ, ಯಾವುದನ್ನು ಪರಿಶೀಲನೆ ಮಾಡದೇನೆ ಕಳಿಸ್ಬೇಡಿ. ನಿಮಗೆ ನಿಮ್ಮ ವಿಚಾರದಲ್ಲಿ ಗ್ರಾಫ್ ಅಂದ್ರೆ ಮಾರ್ಕೆಟಿಂಗ್ ಕಮ್ಮಿ ಆಗುವಂತ ದಿನಮಾನವಾಗಿರುತ್ತೆ, ಎಚ್ಚರಿಕೆಯಿಂದ ಇರಬೇಕು. ಜೊತೆಗೆ ಆಮದು ರಫ್ತು ಮಾಡುವಂಥವರಿಗೆ ಜೊತೆಗೆ ಇವತ್ತಿನ ದಿವಸದಲ್ಲಿ ಸಂಕಷ್ಟಗಳು, ಇವತ್ತು ತಗೊಳ್ಳೋದಾ ಕಳಿಸೋದಾ, ಇವತ್ತು ಕೊಟ್ಟಿರೋದು ನಾಳೆ ಹೋಗಿರುತ್ತೆ. ಅದರಲ್ಲೂ ವಿಶೇಷವಾಗಿ ನಿಮಗೆ ಆಹಾರಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಜವಾಬ್ದಾರಿಯಿಂದ ನೀವೇ ಮಾಡಿಕೊಡೋದ್ರಿಂದ ನೀವು ಉತ್ತಮ ಲಾಭ ನೋಡ್ಬೋದು. ಇಲ್ಲವಾದರೆ ನಿಮಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ 1, ಶುಭ ವರ್ಣ ಕೆಂಪು, ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠಣ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭ ಲಗ್ನದವರಿಗೆ ಬರಬೇಕಾದಿದ್ದ ಹಳೆಯ ಬಾಕಿ ವ್ಯವಹಾರಗಳಲ್ಲಿ ಕೈ ಸೇರ್ಬೇಕಾಗತ್ತೆ. ಇವತ್ತಿನ ಸಣ್ಣ ಪುಟ್ಟ ಸಾಲಬಾಧೆಗಳು ಪರಿಹಾರವಾಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಅಭಿವೃದ್ಧಿಗಳು, ವೃದ್ಧರಿಗೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳಾಗಿರುತ್ತೆ. ಮತ್ತೆ ಇವತ್ತಿನ ದಿನಮಾನದಲ್ಲಿ ಕುಟುಂಬದಲ್ಲಿರುವಂಥವರಿಗೆ ದಂಪತಿಗಳು ಮಕ್ಕಳಿಂದ ಇವತ್ತಿನ ಸುಖ ಸಮೃದ್ಧಿಯನ್ನು ನೋಡಬಹುದು. ವಿಶೇಷವಾದ ಭೋಜನಗಳನ್ನು, ಔತಣ ಊಟಗಳಿಗೆ ನೀವು ಪಾಲ್ಗೊಳ್ಳುವಂತಹ ದಿನಮಾನವಾಗಿರುತ್ತದೆ. ಸ್ನೇಹಿತರಿಂದ ಭೂ ವ್ಯವಹಾರಗಳು ಮಾಡೋರಿಗೆ ಸ್ವಲ್ಪ ಮುಂದೆ ಹೋಗುವಂಥದ್ದು ಉತ್ತಮ. ಇಲ್ಲವಾದರೆ ಇವತ್ತಿನ ದಿವಸದಲ್ಲಿ ನೀವು ಅನ್ಕೊಂಡೇ ಇರಲ್ಲ, ನೀವು ಹೋಗಿ ಸಿಗಾಕೊಂಡು ಬಿಡ್ತೀರಿ. ಭೂ ವ್ಯವಹಾರದವರು, ರಿಯಲ್ ಎಸ್ಟೇಟ್ ಮಾಡುವಂಥವರು, ಕೈ ಬದಲಾವಣೆ ಮಾಡುವಂಥವ್ರು, ಅಥವಾ ಮನೆ ಕೊಂಡು ಮನೆ ಮಾರುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇಲ್ಲವಾದರೆ ನಿಮ್ಮಿಂದ ನಿಮಗೆ ಸಮಸ್ಯೆಗಳು ಒಂದಷ್ಟು ದಿನ ಅದು ಹೋಗ್ತಾ ಇರುತ್ತೆ. ಕ್ಯಾರಿ ಮಾಡ್ಕೊಂಡು ನಾನು ತಪ್ಪು ಮಾಡಿದೆ ಅಂತ ಕೊರಗುವಂಥ ಸಂದರ್ಭ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಇವತ್ತಿನ ದಿವಸದಲ್ಲಿ ವ್ಯವಹಾರದಲ್ಲಿ ಎಚ್ಚರಿಕೆಯಿಂದ ಮಾಡೋದು ಉತ್ತಮ. ಇವತ್ತಿನ ಪರಿಹಾರವಾಗಿ ನಿಮಗೆ ಶುಭ ಸಂಖ್ಯೆ 1, ಶುಭ ವರ್ಣ ಹಳದಿ, ಪರಿಹಾರವಾಗಿ ಭಗವತಿಯ ಆರಾಧನೆ. ಇವತ್ತು ಧಮ್ ದುರ್ಗಾಯೈ ನಮಃ, ತಾಯಿ ಭಗವತಿ ಆರಾಧನೆಯಿಂದ ಶುಭವಾಗುತ್ತೆ, ಒಳಿತಾಗಲಿ. ಕೊನೆಯ ರಾಶಿ ಮೀನರಾಶಿ. ಮೀನ ಲಗ್ನದವರಿಗೆ ಚಿನ್ನಾಭರಣ ತಯಾರಿಕರಿಗೆ ಮತ್ತು ಲಾಭದಲ್ಲಿ ಇವತ್ತಿನ ದಿನಮಾನವಾಗಿರುತ್ತೆ. ನೀವು ಅನ್ಕೊಂಡೇ ಇರಲ್ಲ, ಇವತ್ತು ಇಷ್ಟೇ ನಾನು ತಗೊಂತೀನಿ, ಇಷ್ಟು ಮಾರ್ತೀನಿ, ಇಷ್ಟು ನೀನು ತಗೊಂತೀನಿ, ಇಷ್ಟು ಮಾರ್ತೀನಿ. ಹೋಲ್ಸೇಲ್ ಆಗಿ ಮಾರುವಂಥವ್ರಿಗೆ ಇನ್ನೂ ಲಾಭವನ್ನು ನೋಡಬಹುದು. ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಇರುವವರಿಗೆ ಉದ್ಯೋಗ ಅವಕಾಶಗಳು ತುಂಬಾ ಚೆನ್ನಾಗಿರುತ್ತೆ. ಟೀಚರ್ ಆಗಿರೋಂಥವ್ರಿಗೆ, ಗೆಸ್ಟ್ ಟೀಚರ್ ಆಗಿರೋಂಥವ್ರಿಗೆ, ನೀವು ಹೊರಗಡೆ ಹೋಗುವಂಥದ್ದು, ಮತ್ತೆ ಇನ್ನೊಂದು ಕಡೆ ಬದಲಾವಣೆ ಪರ್ಮನೆಂಟ್ ಆಗಿರೋಂಥ ಕೆಲವೊಂದಷ್ಟು ಕೆಲಸಗಳು ಸಿಗುತ್ತೆ. ಜೊತೆಗೆ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ, ಯಾರು ಮೆಡಿಕಲ್ ಮಾಡ್ತಾ ಇರ್ತೀರಿ, ಅದು ಆಯುರ್ವೇದ ಆಗಿರ್ಬೋದು ಅಥವಾ ಈ ಮೆಡಿಸಿನ್ಸ್ ಇಂಗ್ಲಿಷ್ ಆಗಿರ್ಬೋದು, ಯಾರು ಮಾಡ್ತಿರ್ತೀರಿ ಅವ್ರಿಗೆ ಶುಭದಾಯಕವಾದ ದಿನಮಾನವನ್ನು ನೋಡಬಹುದು. ಮತ್ತೆ ಮುಂದೆ ಇನ್ನೊಂದಷ್ಟು ಎಜುಕೇಶನ್ ಮಾಡುವಂಥ ಅವಕಾಶಗಳು ಸಿಗುತ್ತೆ. ಜೊತೆಗೆ ಅತಿಯಾದ ಭಿನ್ನಾಭಿಪ್ರಾಯಗಳು, ಭೇದವನ್ನು ಮಾಡಬೇಡಿ. ನಿಮ್ಮಲ್ಲಿ ಹೇಳ್ತೀವಿ ಅವನವನು ಸರಿ ಇಲ್ಲ, ಅವನದು ಇವನಿದು ಯಾವುದು ಭೇದಗಳಲ್ಲಿ ನಿಮಗೆ ಮನಸ್ಸಿಗೆ ನಿಮಗೂ ನೋವಾಗುತ್ತೆ, ಬೇರೆಯವ್ರಿಗೂ ನೋವಾಗುತ್ತೆ. ಜೊತೆಗೆ ಸ್ನೇಹಿತರಿಂದ ಹಣಕಾಸು ಸಹಕಾರ, ನಿಮ್ಮ ಹತ್ರ ಯಾವತ್ತೂ ದುಡ್ಡಿಲ್ಲ ನಾನಿದ್ದೀನಿ ಅಂತ ಕೊಡುವಂತಹ ಸ್ನೇಹಿತರುಗಳು, ಉತ್ತಮ ಸ್ನೇಹಿತರುಗಳು ನಿಮ್ಮ ಜೊತೆ ಇರ್ತಾರೆ. ಅವರಿಗೆ ನಿಮಗೆ ಸಹಾಯವನ್ನು ಕೈ ಚಾಚಿಸ್ತಾರೆ, ನಿಮಗೆ ಉತ್ತಮವಾಗಿರುತ್ತೆ. ಮತ್ತು ಕೃಷಿಕರಿಗೆ ಮಧ್ಯಮ ಲಾಭ ಇವತ್ತು ಶುಭವಾಗಿರುತ್ತೆ. ಮಧ್ಯಮ ಲಾಭನೇ ನಿಮಗೆ ಶುಭವಾಗಿರುತ್ತೆ. ಅಂದರೆ ಇವತ್ತಿನ ದಿನಮಾನದಲ್ಲಿ ಶುಭ ಅಂತಾನೆ ಹೇಳಬಹುದು. ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ, ಹೈನುಗಾರಿಕೆಯವರಿಗೆ ಉತ್ತಮವಾದ ದಿನಮಾನವಾಗಿರುತ್ತೆ. ಇವತ್ತಿನ ಕೊನೆಯ ರಾಶಿ ಮೀನರಾಶಿಯವರಿಗೆ ಶುಭ ಸಂಖ್ಯೆ 1, ಶುಭ ವರ್ಣ ಬಿಳಿ, ಪರಿಹಾರವಾಗಿ ನವಗ್ರಹಗಳ ಆರಾಧನೆ ಅಥವಾ ಕುಲದೇವತೆಯಿಂದ ನಿಮಗೆ ನಿಮ್ಮ ಮನೆ ದೇವರು ಮಾಡೋದ್ರಿಂದ ನಿಮಗೆ ಶುಭವಾಗಿರುತ್ತೆ, ಒಳಿತಾಗ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.